did a 5 days thorough inspection of the hospital, talked with our employees ಮತ್ತು ನಮ್ಮ ಡಾಕ್ಟರ್ ಎಲ್ಲ ಮಾತಾಡಿ how we maintain the standard ಅಂತ ಹೇಳಿ. After that we got the accreditation from the Joint International Commission. So women and child category ನಮ್ಮದು Rainbow Children Hospital Marathon is the first hospital in Karnataka and the second hospital in India to get the accreditation of JCI. ಅದೇ ರೀತಿಯಲ್ಲಿ we in Rainbow we have 3 hospitals now which has been accredited by JCI. ಎರಡು ಹೈದರಾಬಾದಲ್ಲಿದೆ, ಒಂದು Rainbow Hospital ಬಂಜಾರಾ ಹಿಲ್ಸ್ ಮತ್ತು ಕೊಟ್ಟಾಪುರ ಅಂತ ಹೇಳಿ. ಸೊ ಬ್ಯಾಂಗ್ಳೂರಿನ ಒಂದು ಫಸ್ಟ್ ಹಾಸ್ಪಿಟಲ್. ಸೊ ನಮ್ಮಲ್ಲಿ we are like very committed to our quality accreditation program. ಸೊ ನಮ್ಮ 4 ಹಾಸ್ಪಿಟಲ್ ಇದೆ. ಸೊ ಒನ್ ಇಸ್ ಮಾರತ್ತಳ್ಳಿ, ಸರ್ಜಾಪುರ, ಹೆಬ್ಬಾಳ್ ಮತ್ತು ಬಂದಗಟ್ಟಲ್ಲಿ. ಅದರಲ್ಲಿ 3 ಹಾಸ್ಪಿಟಲ್ we have an NABH for last 6 to 7 years. So this is the first JCI accreditation, and Sarjapurli we are going ahead with the NABH very soon. So to launch this one, we thought okay, we'll share with you also the journey how we went through. So I would request our team to just unveil this JCI logo, how it is. Just on the video display there. So just to showcase that how was the process. So now I would request Dr. Rakshay Shetty. So our experience, but he was been very instrumental to get his accreditation process. The doctors' community is very important for giving a quality care. So Dr. Rakshay Shetty, you guys give a mic. ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದ ಬಂದ ಮಿತ್ರರಿಗಂತೂ ರೈನ್ಬೋ ಪರವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಈ ನೀವು JCI ಅಂದರೆ ಏನು ಅಂತ ಅಂದ್ಕೊಳ್ಬೋದು. ನಾನು ಸ್ವಲ್ಪ ಅದರ ಬಗ್ಗೆ ಪರ್ಸ್ಪೆಕ್ಟಿವ್ ಕೊಡ್ತೀನಿ. ನೋಡಿ, ಏನಾಗುತ್ತೆ, ಒಂದು ಆಸ್ಪತ್ರೆ ದೊಡ್ಡದಾದಾಗ ನಾವು ಕಾಂಪ್ಲಿಕೇಟೆಡ್ ಕೇರ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಮಗು ತುಂಬ ಸಿಕ್ಕಾಗಿದೆ, ವೆಂಟಿಲೇಟರ್ ಮೇಲೆ ಹೋಗಬೇಕು, ಡಯಾಲಿಸಿಸ್ ಆಗಬೇಕು, ಕೆಲವು ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ಬೋದು, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ಬೋದು. ಇಂಥ ತುಂಬ ಅಡ್ವಾನ್ಸ್ ಕೇರ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ತುಂಬ ಮೆಡಿಕಲ್ ಟೀಮ್ಸ್ಗಳು ಇನ್ವಾಲ್ವ್ ಆಗುತ್ತೆ, ನರ್ಸಿಂಗ್ ಟೀಮ್ಗಳು ಇನ್ವಾಲ್ವ್, ತುಂಬ ಟೆಕ್ನಾಲಜಿ ಇನ್ವಾಲ್ವ್ ಆಗುತ್ತೆ. ತುಂಬ ಟೆಕ್ನಾಲಜಿ ಇನ್ವಾಲ್ವ್ ಆದಾಗ, ಮಲ್ಟಿಪಲ್ ಡಾಕ್ಟರ್ಸ್ ಇನ್ವಾಲ್ವ್ ಆದಾಗ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಎರರ್ಸ್ ಬರ್ಬೋದು. ಎರರ್ಸ್ ಯಾಕೆ ಬರುತ್ತೆ ಅಂತಂದರೆ ಬೇಕಂತ ಯಾರು ತಪ್ಪು ಮಾಡುವಂಥದ್ದಲ್ಲ, ಬಟ್ ಆ ಪ್ರೊಸೆಸ್ ಸರಿ ಇಲ್ಲ ಅಂತಂದರೆ ಆ ಕಮ್ಯುನಿಕೇಷನ್ ತೊಂದರೆ ಆಗ್ಬೋದು, ಅಥವಾ ಆ ಪ್ರೋಟೋಕಾಲ್ ಕರೆಕ್ಟ್ ಫಾಲೋ ಮಾಡಿದಂಥ ಪೇಷಂಟ್ ತೊಂದರೆ ಆಗ್ಬೋದು. ಈ ತೊಂದರೆ ಕಮ್ಮಿ ಮಾಡಬೇಕಂತಂದರೆ ನಾವು ಪೇಷಂಟ್ ಸೇಫ್ಟಿ ಮೇಲೆ ತುಂಬಾ ಫೋಕಸ್ ಮಾಡಬೇಕು. ಅಡ್ವಾನ್ಸ್ ಕೇರ್ ಕೊಟ್ಟಾಗ ಪೇಷಂಟ್ ಸೇಫ್ಟಿ ಬಿಕಮ್ಸ್ ಈವನ್ ಮೋರ್ ಇಂಪಾರ್ಟೆಂಟ್, ಬಿಕಾಸ್ ದ ಮೋರ್ ಆ್ಯಂಡ್ ಮೋರ್ ಕಾಂಪ್ಲೆಕ್ಸ್ ಕೇರ್ ಬಿಕಮ್ಸ್ ಅಲ್ಲ, ಇಟ್ ಕ್ಯಾನ್ ಆಲ್ಸೋ ಬಿಕಮ್ ಮೋರ್ ಡೇಂಜರಸ್. ಆವಾಗ ಫೋಕಸ್ ಆನ್ ಸೇಫ್ಟಿ ಬಿಕಮ್ಸ್ ಇನ್ಕ್ರೆಡಿಬ್ಲಿ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಹಾಸ್ಪಿಟಲ್ ನಾವು ಔಟ್ಕಮ್ಸ್ ಚೆನ್ನಾಗಿರ್ಬೇಕಂತಂದರೆ ನಮ್ಮಲ್ಲಿ ಡಾಕ್ಟರ್ಸ್ ಅಥವಾ ಫೆಸಿಲಿಟಿ ಕೊಡ್ತಾರಲ್ಲ, ಯಾವ ರೀತಿ ನಾವು ಆ ಸೇಫ್ಟಿ ಮೇಲೆ ಫೋಕಸ್ ಮಾಡ್ತೀವಿ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪ್ಲೇನ್ ಇದೆ, ಪ್ಲೇನಲ್ಲಿ ಪೈಲಟ್ ಒಂದು ತಪ್ಪು ಮಾಡಿದರೆ ಎಲ್ಲ ಪ್ಯಾಸೆಂಜರ್ಗಳು ಹೊರಟೋಗ್ಬಿಡ್ತಾರೆ, ಯಾರು ಬದುಕಲ್ಲ. ಆವಾಗ ಏನು ಮಾಡ್ತಾರೆ, ಆ ಪೈಲಟ್ಗಳು ಯಾವ ರೀತಿ ಟ್ರೈನ್ ಆಗಬೇಕು, ಆ ಪೈಲಟ್ಗಳ ಪ್ರೋಟೋಕಾಲ್ಸ್ ಯಾವ ರೀತಿ ಇರಬೇಕು, ಯಾಕಂದರೆ ಒಂದು ಸಣ್ಣ ಮಿಸ್ಟೇಕ್ ಹೋಗ್ಬಾರ್ದು. ಹೈ ರಿಸ್ಕ್ ಇಂಡಸ್ಟ್ರಿ ಅಂತ ಹೇಳ್ತೀವಿ, ಸಬ್ಮರೀನ್ಸ್ ಇರ್ಬೋದು, ನ್ಯೂಕ್ಲಿಯರ್ ಇಂಡಸ್ಟ್ರಿ ಇರ್ಬೋದು, ಒಂದು ಸಣ್ಣ ತಪ್ಪಾಗ್ಬಿಟ್ರೆ ಅದರ ಪರಿಣಾಮ ತುಂಬ ಜಾಸ್ತಿ ಇರುತ್ತೆ. ಸೊ ಸಿಮಿಲರ್ಲಿ ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲೂ ಹಾಗೆ ನಾವು ಅಡ್ವಾನ್ಸ್ ಕೇರ್ ಕೊಡುವಾಗ ಆ ಸೇಫ್ಟಿ ಮೇಲೆ ತುಂಬಾ ಗಮನ ಇಟ್ಕೊಳ್ಬೇಕು.